ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡುಗೆ. ಇವತ್ತು ನಾನು ಅವರೇ ಕಾಳು ಇದ್ಕಿದ ಅವರೇ ಬೇಳೆಯಿಂದ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಕೆಲವೊಂದು ರೆಸಿಪಿಗಳನ್ನ ಇದರಿಂದನೇ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹಬ್ಬಕ್ಕೆ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ಟೈಮು ಅಂದರೆ ನಿಮ್ಗೆ ಯಾವಾಗ ಬೇಕೋ ಆವಾಗ, ಸಂಜೆ ಟೈಮ್, ಇವಾಗ ಚಳಿ ಇರೋದ್ರಿಂದ ಸ್ನ್ಯಾಕ್ ರೀತಿ ತಿನ್ಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ. 1 ಅವರ್ ಅಥವಾ 2 ಅವರ್ ನೆನೆಸಿರೋ ಅಂಥದ್ದು. ಇದನ್ನು ನೀರೆಲ್ಲ ಸೋರಿಸ್ಬಿಟ್ಟು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಇದಕ್ಕಿದ ಬೇಳೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ, ಹಾಗೆ ಶುಂಠಿನ ಕೂಡ ಸೇರಿಸ್ಕೊಳ್ಳಿ. ಇದೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲೊಂದು ಸ್ವಲ್ಪ, ಮತ್ತು ಕಟ್ ಮಾಡಿ ಸ್ವಲ್ಪ ಹಾಕ್ಕೊತೀನಿ. ನೀರನ್ನು ಹಾಕದೆ ಹಾಗೇ ರುಬ್ಕೊಬೇಕು. ಆ್ಯಕ್ಚುಲಿ ಸ್ವಲ್ಪ ಮಾತ್ರ ಹಾಕ್ಕೊಬೇಕು, ಜಾಸ್ತಿ ಎಲ್ಲ ನೀರು ಹಾಕೋಕ್ಕೆ ಹೋಗಬೇಡಿ. ಈಗ ನಾನು ಇದನ್ನು ರುಬ್ಬಿದ್ದನ್ನು ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಕೆಲವರು ತುಂಬ ತರಿಯಾಗಿ ರುಬ್ತಾರೆ, ಕೆಲವರು ಸ್ವಲ್ಪ ಸಾಫ್ಟಾಗಿ ನುಣ್ಣಗೆ ರುಬ್ತಾರೆ. ಈಗ ಇದಕ್ಕೆ ಫೈನ್ಲಿ ಚಾಪ್ಡ್ ಆನಿಯನ್, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಅಲ್ಲೂ ಕೂಡ ರುಬ್ಬಿದ್ವಿ, ಇದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಹಾಕಿ ನೋಡಿ. ಆದರೆ ಆಪ್ಷನಲ್ಲಿ ಕೆಲವರು ಹಾಕ್ತಾರೆ, ಹಾಕಲ್ಲ. ಆದರೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಬಿಡೋದು ಆ ರೀತಿ ಏನಿಲ್ಲ, ತಕ್ಷಣವೇ ಹಾಕ್ಬಿಡಬೇಕು. ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿರಬೇಕು ನೋಡಿ. ಈ ಹದದಲ್ಲಿರಬೇಕು. ನೀವು ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ಒಂದು 2 ಸ್ಪೂನಷ್ಟು ಅಷ್ಟೇ ನೀರು ಹಾಕಿದ್ದು. ಆದರೆ ನಿಮ್ಮ ಮಿಕ್ಸಿ ಜಾರಲ್ಲಿ ಹಂಗೇ ಬೇಕಿದ್ರೆ ರುಬ್ಕೋಬೋದು ವಿತೌಟ್ ನೀರು. ನೋಡಿ, ಈ ಹದದಲ್ಲಿ ಇರಬೇಕು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಫಸ್ಟು ಜೋರು ಉರಿನಲ್ಲಿ ಇಟ್ಕೊಳ್ಳಿ, ಆಮೇಲೆ ಕಮ್ಮಿ ಮಾಡ್ಕೊಂಬಿಡಿ ಇನ್ನೇನು ಹಾಕಬೇಕು ಅಂದಾಗ. ನೋಡಿ, ಬಟ್ಲಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೈಗೆ ನೀರು ಸವರ್ಕೊಂಬಿಟ್ಟು ಈ ರೀತಿ ತೊಟ್ಕೊಂಡ್ರೆ, ನಾನೇನಿಲ್ಲಿ ಉಂಡೆಗಳೆಲ್ಲ ಮೊದಲೇ ಮಾಡಿ ಇಟ್ಕೊಂಡಿಲ್ಲ, ತಕ್ಷಣವೇ ಹಾಕ್ತಾಯಿದ್ದೀನಿ. ನೀವು ಬೇಕಿರೋ ಉಂಡೆಗಳು ಮಾಡಿ ಇಟ್ಕೊಬೋದು. ನಮಗೆ ಹಾಕೋಕ್ಕಾಗಲ್ಲ ಬೇಗ ಅಂದರೆ. ನೋಡಿ, ಎಣ್ಣೆದು ಹಾಕ್ತಾಯಿದ್ದೀನಿ. ಇದು ನಾನು ತೆಂಗಿನಕಾಯಿ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಹಾಗಾಗಿ ಈ ರೀತಿ ನೊರೆ ಬರ್ತಾಯಿದೆ ಅಷ್ಟೇ. ನೀವು ನಾರ್ಮಲ್ ಎಣ್ಣೆದೆಲ್ಲ ಈ ರೀತಿ ಆಗೋದಿಲ್ಲ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲನೂ ಹಾಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತದು ಮಗ್ಚಾಕ್ತಾ ಇರಬೇಕು. ನೋಡಿ, ಈ ಕಲರ್ ಬರೋವರೆಗೂ. ತುಂಬ ಜೋರೂರಿ ಮಾಡ್ಕೊಬೇಡಿ, ಸ್ವಲ್ಪ ಮೀಡಿಯಮ್ಮಿಂದ ಸ್ವಲ್ಪ ಕಮ್ಮಿದೆ ಇಟ್ಕೊಂಡು ಬೇಯಿಸ್ತಾ ಹೋಗಿ. ನೋಡಿ, ಇದೇ ರೀತಿ ಎಲ್ಲನೂ ನಾನೀಗ ತೆಗೆದಿಡ್ತಾ ಇದ್ದೀನಿ. ಎಲ್ಲನೂ ಮಾಡ್ಕೊಂಬಿಡೋಣ. ನೋಡಿ, ಕ್ರಿಸ್ಪಿಯಾದ ಅವರೇ ಬೇಳೆಯ ವಡೆ ರೆಡಿಯಾಗಿದೆ. ಸಂಜೆ ಸ್ನ್ಯಾಕ್ ಟೈಮ್ಗೆ ಅಥವಾ ಹಬ್ಬಗಳಲ್ಲಾದರೂ ಸರಿ, ಯಾವಾಗಾದ್ರೂ ನೀವು ಮಾಡಿಕೊಂಡು ತಿನ್ಬೋದು. ಇದನ್ನು ನೀವು ಹಾಗೇ ತಿನ್ಬೋದು, ಚಟ್ನಿ ಜೊತೆ ಇಲ್ಲ ಪಾಯಸ ಜೊತೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.